ನಮಸ್ಕಾರ ಎಲ್ರಿಗೆ ಸೊ ಇವತ್ತಿನ ವಿಷಯ ಅಂತ ಹೇಳಿದ್ರೆ ಗಿಲ್ಲಿ ಮತ್ತು ರಕ್ಷಿತಾ ಅಶ್ವಿನಿ ಅವರಿಗೆ ಬಿಗ್ ಬಾಸ್ ಅವರು ಒಂದು ಸೀಕ್ರೆಟ್ ಟಾಸ್ಕ್ ಕೊಡ್ತಾರೆ. ನಿನ್ನೆ ಎಪಿಸೋಡಲ್ಲಿ ನೀವು ನೋಡಿದ್ರಿ. ಸೊ ಅವರಿಬ್ರು ಇದು ಎಂತ ಕಿಚ್ಚನ ಚಪ್ಪಾಳೆ ಕೊಟ್ಟ ಫ್ರೇಮನ್ನು ಅಡಗಿಸಿ ಇಡಬೇಕು ಮತ್ತು ಕಾವ್ಯನನ್ನು ಅಳಿಸ್ಬೇಕು. ಸೊ ಕೂಗಿಸಿದ್ರೆ ಇವರಿಬ್ಬರಿಗೆ ಒಂದು ಡೈರೆಕ್ಟ್ ಕ್ಯಾಪ್ಟನ್ಸಿ ಆಟ ಆಡೋಕ್ಕೆ ಒಂದು ಚಾನ್ಸ್ ಸಿಗುತ್ತೆ ಅಂತೇಳಿ ಟಾಸ್ಕ್ ಕೊಡ್ತಾರೆ. ಸೊ ಅದೇ ಪ್ರಕಾರ ಗಿಲ್ಲಿ ಅವರು ಕಾವ್ಯನನ್ನು ಅಳಿಸ್ಬಿಡ್ತಾರೆ, ಕೂಗಿಸ್ತಾರೆ. ಸೊ ನೋಡುವ ಜನರು ಇದು ನಿಜ ಅಂತ ಅನ್ಕೊಂಡಿದ್ದಾರೆ. ಇದು ಆ್ಯಕ್ಚುಲಿ ಟಾಸ್ಕ್ಗೋಸ್ಕರ ಕಾವ್ಯನಿಗೆ ಆ ಥರ ಹೇಳಿದ್ದು ಗಿಲ್ಲಿ, ಇಲ್ಲಾಂದ್ರೆ ಗಿಲ್ಲಿ ಆ ಥರ ಹೇಳಲ್ಲ. ಬಟ್ ಕಾವ್ಯ ಮಾಡಿದ್ದು ಗಿಲ್ಲಿಗೆ ಭಾರಿ ಮೋಸ ಮಾಡಿದ್ದಾರೆ. ನಾಮಿನೇಷನ್ ಮಾಡೋದು ಅದೆಲ್ಲ ಭಾರಿ ತಪ್ಪು. ಆದರೂ ಕಾವ್ಯನನ್ನು ವಾಪಸ್ ನಾಮಿನೇಟ್ ಮಾಡಿದರೆ ತುಂಬ ಜನಕ್ಕೆ ಖುಷಿ ಆಗ್ತಿತ್ತು. ಗಿಲ್ಲಿ ಅದು ಏನಕ್ಕೆ ಮಾಡಿಲ್ವ ಅಂತ ಗೊತ್ತಿಲ್ಲ. ಸೊ ಏನೇ ಆಗಲಿ, ಮತ್ತು ಇವಾಗ ಒಂದು ರೀಸೆಂಟಾಗಿ ಒಂದು ಪ್ರೋಮೋ ಬಿಟ್ಟರು. ಈಗ ಏನಂತ ಹೇಳಿದ್ರೆ, ಗಿಲ್ಲಿ ಕಿಚನ್ ಚಪ್ಪಳೆ ಅದು ತೆಗೆದಿಟ್ಟದ್ದು ನೋಡಲ್ಲ ಸ್ಪಂದನ ಮತ್ತು ಕಾವ್ಯ. ಬಟ್ ಅಲ್ಲಿಲ್ಲ ಅಂತೇಳಿ ಸ್ಪಂದನ ಹೇಳ್ತಾರೆ. ಆಗ ಇಡೀ ಮನೆಯವರು ಹುಡುಕುವಾಗ ಗಿಲ್ಲಿ ಹಾಗೂ ಅಶ್ವಿನಿ ಅವರದು ಮುಖದ ಫೇಸಲ್ಲಿ ಇದಾಗ್ತದೆ. ಎಂತಂತ ಹೇಳಿದ್ರೆ ಇವರಿಬ್ಬರದು ಅದೊಂದು ಕ್ಯಾರೆ ಇಲ್ಲ. ಕಿಚನ್ ಚಪ್ಪಳೆ ಹೋಗಿದ್ದು ಸಹ ಅವರಿಬ್ಬರಿಗೆ ಏನು ತಲೆಯಲ್ಲಿ ಅಷ್ಟಿರಲ್ಲ. ಸೊ ಅದಕ್ಕೆ ರಜತಿಗೆಲ್ಲ ಡೌಟ್ ಆಗ್ತದೆ. ರಜತ್ ಗಿಲ್ಲಿಯನ್ನು ದೇವರ ಮುಂದೆ ಎಲ್ಲ ಕರ್ಕೊಂಡೋಗಿ ಇದ್ರ ಮೇಲೆ ಪ್ರಮಾಣ ಮಾಡಿ ಹೇಳು, ನೀನು ತೆಗ್ದಿಲ್ವ ಅಂತೇಳಿ ಎಲ್ಲ ತಮಾಷೆ ಮಾಡ್ತಾರೆ. ಸೊ ಅದಾದ ಬಳಿಕ ಏನಾಗ್ತದೆ ಅಂತೇಳಿ ನೋಡುವ. ಅಂತ ಹೇಳಿದ್ರೆ ಇವರಿಬ್ಬರಿಗೆ ಸೀಕ್ರೆಟ್ ಟಾಸ್ಕಲ್ಲಿ ಇವರಿಬ್ರು ವಿನ್ ಆಗ್ತಾರಾ, ಏನು ವಿನ್ ಆಗ್ಬೋದಾ ಎಲ್ಲ ನೋಡ್ಕೊಂಡು ಹೋಗೋಣ. ಸೊ ಸೀಕ್ರೆಟ್ ಟಾಸ್ಕಲ್ಲಿ 90% ಎಫರ್ಟ್ ಗಿಲ್ಲಿದ್ರಲ್ಲಿ. ಯಾಕೆಂತ ಹೇಳಿದ್ರೆ ಗಿಲ್ಲಿ ಕಾವ್ಯನನ್ನು ಕೂಗಿಸ್ಬೇಕಂತೆ. ಕಾವ್ಯ ಸಾಮಾನ್ಯವಾಗಿ ಅಳಲ್ಲ, ಅಷ್ಟು ಸ್ಟ್ರಾಂಗ್ ಇರುವ ಹುಡುಗಿ ಅವಳನ್ನೊಂದು ಅಳಿಸ್ಬೇಕಂತ ಹೇಳಿದ್ರೆ ಗಿಲ್ಲಿಯವರು ಹರಸಾಹಸ ಪಟ್ಟಿದ್ರು. ಬಟ್ ಅದರ ಒಂದು ಪ್ರತಿಫಲವಾಗಿ ಕಾವ್ಯ ಅವರು ಕೂಗ್ತಾರೆ. ಸೊ ಅದಾದ ಬಳಿಕ ಇದು ಕಿಚ್ಚನ ಚಪ್ಪಾಳೆದು ಸಹ ತೆಗೆದುಕೊಂಡು ಹೋಗ್ತಾರೆ. ಸೊ ಸ್ಪಂದನ ಇಡೀ ಮನೆಯವರಿಗೆ ಡೌಟ್ ಬಂದಿದೆ. ಸೊ ಇಲ್ಲಿ 2 ಚಾನ್ಸಸ್ ಇದೆ. ಒಂದು ಏನಂತ ಹೇಳಿದ್ರೆ, ಸೀಕ್ರೆಟ್ ಟಾಸ್ಕಲ್ಲಿ ಇವರಿಬ್ರು ಸೀಕ್ರೆಟ್ ಟಾಸ್ಕ್ ಕರೆಕ್ಟಾಗಿ ಪಾಲಿಸಿದ್ರು. ಯಾರು, ಗಿಲ್ಲಿ ಹಾಗೂ ಅಶ್ವಿನಿ. ಇವರಿಬ್ರು ಸೀಕ್ರೆಟ್ ಟಾಸ್ಕಲ್ಲಿ ವಿನ್ ಆಗಿ ಇವರಿಬ್ರು ಎಂತ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಹೋಗುವ ಎಲ್ಲ ಚಾನ್ಸಸ್ ಇದೆ. ಅದು ಬಿಟ್ಟು ಇನ್ನೊಂದರಲ್ಲಿ ಎಲ್ಲರಿಗೂ ಗೊತ್ತಾದ ಕಾರಣ ಇಲ್ಲಿ ಇವರನ್ನು ಇದು ಮಾಡಲಿಕ್ಕೆ ಚಾನ್ಸಸ್ ಇದೆ. ಬಟ್ ನಮಗೆ ಬಂದ ಮಾಹಿತಿಯ ಪ್ರಕಾರ ಇವರಿಬ್ಬರು ಸೀಕ್ರೆಟ್ ಟಾಸ್ಕಲ್ಲಿ ವಿನ್ ಆಗಿದ್ದಾರೆ. ಸೊ ಅಶ್ವಿನಿ ಹಾಗೂ ಗಿಲ್ಲಿ ಅವರು ಮುಂದಿನ ಕ್ಯಾಪ್ಟನ್ಸಿ ಟಾಸ್ಕಿನ ಅಭ್ಯರ್ಥಿ ಆಗಿರ್ತಾರೆ. ಅಂತ ಹೇಳಿದ್ರೆ ಕ್ಯಾಪ್ಟನ್ ಅಲ್ಲ, ಕ್ಯಾಪ್ಟನ್ಸಿ ಟಾಸ್ಕ್ ಆಡೋಕೆ ಅರ್ಹರಿರ್ತಾರೆ ಇವರಿಬ್ಬರು. ಸೊ ಏನೇ ಆಗಲಿ, ಅಶ್ವಿನಿ, ರಜತ್, ಗಿಲ್ಲಿ ಒಂದು ಅಡುಗೆ ಮಾಡಿದ್ದು ಸೀನು ನೀವು ನೋಡಿದ್ರಿ. ಈ 3 ಜನದ್ದು ಡೆಡ್ಲಿ ಕಾಂಬಿನೇಷನ್. ಸೊ ಏನೇ ಆಗಲಿ, ಇವರಿಬ್ಬರು ಚೆನ್ನಾಗಿ ಆಟ ಆಡ್ತಿದ್ದಾರೆ. ನಿಮಗೆ ಇದರ ಬಗ್ಗೆ ಏನು ಅನಿಸ್ತದೆ, ಗಿಲ್ಲಿಯ ಬಗ್ಗೆ ಏನು ಅನಿಸ್ತದೆ ಅಂತ ಹೇಳಿ ಒಂದು ಕಮೆಂಟ್ ಹಾಕಿ. ಯಾರಾದರೂ ಹೊಸಬರು ನಮ್ಮ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಇನ್ನು ಹೊಸ ವಿಡಿಯೋದೊಂದಿಗೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ.